ಅಜಿತ್ ಪವಾರ್ ಮೇಲೆ 60,000 ಕೋಟಿ ಅವ್ರಿಗೆ ಏನಿತ್ತು ಅವ್ರ ಮೇಲೆ ಆರೋಪ ಇತ್ತು. ಅವ್ರಿಗೆ ಒಳಗೆ ಬಿ ಜೆ ಪಿ ಕರ್ಕೊಂಬಿಟ್ರು. ಯಾರಿಗೆ? ಹಾಂ. ನಿಮ್ಮ ಅಸ್ಸಾಂ ಚೀಫ್ ಮಿನಿಸ್ಟರ್ ಯಾರು? ಅಸ್ಸಾಂ ಚೀಫ್ ಮಿನಿಸ್ಟರ್ ಯಾರು? ಗೋಗೆ ಅಲ್ಲ, ಅಸ್ಸಾಂ ಚೀಫ್ ಮಿನಿಸ್ಟರ್ ಯಾರು? ಅವ್ರ ಮೇಲೆ ಏನು ಆರೋಪ ಇತ್ತು? ಶಾರದಾ ಚಿಟ್ ಫಂಡು ಅವ್ರ ಮೇಲೆ ಇತ್ತು. ಇವರಿಬ್ಬರು ಬಿ ಜೆ ಪಿಗೆ ಹೋಗ್ಬಿಟ್ರು. ಯಾರು? ಅಜಿತ್ ಪವಾರ್ ಅವರು. ಇವ್ರ ಮೇಲೆ ಸಾವಿರಾರು ಕೋಟಿ ಆರೋಪ ಇತ್ತು. ಇವ್ರು ದುಡ್ಡು ಕೊಟ್ಟು ಬಿ ಜೆ ಪಿಗೆ ಹೋದರು. ಪಪ್ಪಿಯವ್ರು ಏನು ದುಡ್ಡು ಕೊಟ್ಟಿಲ್ಲ, ನಮ್ಮ ಬಿಹಾರಕ್ಕೆ ಏನು ದುಡ್ಡು ಕೊಟ್ಟಿಲ್ಲ. ಕೊಡ್ತಾರಲ್ಲ ಅವ್ರಿಗೆ ಹಿಡಿಬೋದು, ಯಾಕಂದ್ರೆ ಆ ಶಕ್ತಿ ಅವ್ರ ಹತ್ರ ಇದೆ. ಯಾರು ದುಡ್ಡು ಕೊಡ್ತಾರಂತ ನಡ್ಕೊಂಡು ಇವ್ರು ಅವ್ರ ಪಾರ್ಟಿಗೆ ಸೇರಿಸ್ಕೊಳ್ತಾರೆ. ಈಗ ಅಜಿತ್ ಪವಾರ್ ಸೇರಿಸ್ಕೊಂಡ್ರಲ್ಲ, ಇಡೀ ಮಹಾರಾಷ್ಟ್ರ ಎಲೆಕ್ಷನ್ಗೆ ಅಜಿತ್ ಪವಾರೇ ದುಡ್ಡು ಕೊಟ್ಟಿರೋದು. ಫೆರಾ ಇಡಿಗಳು ಇವರೇನು ರೈಡ್ ಮಾಡ್ತಾರೆ. ಬಿ ಜೆ ಪಿ ಸರ್ಕಾರನೇ ಅಜಿತ್ ಪವಾರ್ ಸಾಹೇಬರಿಗೆ ಆರೋಪದಲ್ಲಿ ಇದ್ದಾರೆ ಅಂತ ಹೇಳಿ ವರದಿ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಅವ್ರನ್ನ ಚಾರ್ಜಸ್ ಫ್ರೇಮ್ ಮಾಡಿದ್ರು. ಯಾರು ಫ್ರೇಮ್ ಮಾಡಿದ್ರು ಚಾರ್ಜಸ್ಸು? ಕೇಂದ್ರ ಸರ್ಕಾರದ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳು ಅವ್ರ ಮೇಲೆ ಫ್ರೇಮ್ ಮಾಡಿದರು. ಅವ್ರು ಬಿ ಜೆ ಪಿಗೆ ಹೋಗಿದ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾಣದಲ್ಲಿ ತೊಳೆದ್ಬಿಟ್ರು. ಅವ್ರಿಗೆ ಮಿಷಿನ್ ಇದೆ, ಅವ್ರ ಹತ್ರ ಒಂದು ಮಿಷಿನ್ನು. ಯಾರು ಕರಪ್ಟ್ ಇರ್ತಾರೆ ಆ ಮಿಷನಲ್ಲಿ ಹಾಕ್ತಾರೆ ಅವರು. ಕರಪ್ಟ್ ಇರತಕ್ಕಂಥ ಚಾರ್ಜಸ್ ಯಾರ ಮೇಲೆ ಫ್ರೇಮ್ ಮಾಡ್ತಾರೆ, 25 ರಾಜಕಾರಣಿಗಳಿಗೆ ಈ ರೀತಿ ಫ್ರೇಮ್ ಮಾಡಿರ್ತಕ್ಕಂಥ ಚಾರ್ಜಸ್ನ ಅವ್ರದ್ದು ವಾಷಿಂಗ್ ಪೌಡರ್ ನಿರ್ಮಾ ಅಂತ ಒಂದಿದೆ ಅವ್ರದ್ದು. ಅದರಲ್ಲಿ ಹೋಗ್ಬಿಟ್ಟು ತೊಳೆದು ಬಿಡ್ತಾರೆ ಅವರಿಗೆ. ಅಲ್ಲಿ ಯಾವಾಗ ಬಿ ಜೆ ಪಿಗೆ ಹೋಗ್ಬಿಡ್ತಾರೆ ಎಲ್ಲರೂ ಪ್ರಾಮಾಣಿಕರಾಗ್ಬಿಡ್ತಾರೆ. ಯಾರು ಭ್ರಷ್ಟಾಚಾರದಲ್ಲಿ ಇರೋದಿಲ್ಲ. ಬಿ ಜೆ ಪಿ ಬಂದಾಗಲಿಂದ ಇಲ್ಲಿವರೆಗೆ ದೇಶದಲ್ಲಿ ಯಾರು ₹1 ಎಲ್ಲಿ ಭ್ರಷ್ಟಾಚಾರನೇ ಇಲ್ಲ. ಆ ರೀತಿ ನಡೀತಾ ಇದೆ ನೋಡಿ. ಆಮೇಲೆ ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ನೋಡಿ, ದೇಶದಲ್ಲಿ ಇಲ್ಲಿ ಪ್ರಪಂಚದಲ್ಲಿ ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ದೇಶದಲ್ಲಿದೆ ಅಂತ ಸ್ವಲ್ಪ ಚೆಕ್ ಮಾಡಿ ನೋಡಿ. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಪ್ರಜ್ಞಾವಂತರು ತಾವೆಲ್ಲರೂ ಸ್ವಲ್ಪ ಚೆಕ್ ಮಾಡಿ ನೋಡಿ. ಭ್ರಷ್ಟಾಚಾರದಲ್ಲಿ, ಫ್ರೀಡಮ್ ಆಫ್ ಸ್ಪೀಚ್ನಲ್ಲಿ ನಾವು ಎಲ್ಲಿದ್ದೀವಿ, ಹಂಗರ್ ಇಂಡೆಕ್ಸ್ನಲ್ಲಿ ಎಲ್ಲಿದ್ದೀವಿ, ಪಾವರ್ಟಿ ಇಂಡೆಕ್ಸ್ನಲ್ಲಿ ಎಲ್ಲಿದ್ದೀವಿ, GDP ಎಲ್ಲಿದ್ದೀವಿ, ಎಲ್ಲರಿಗಿಂತ ಹೆಚ್ಚಾಗಿ ಭಾಳ ಇಂಪಾರ್ಟೆಂಟ್ ಅಂತಂದರೆ ಪಾಸ್ಪೋರ್ಟ್ ರ್ಯಾಂಕಿಂಗಲ್ಲಿದೆ ನೋಡಿರಿ. ನಮ್ಮ ಅವಧಿಯಲ್ಲಿ 2014 ಇಸ್ವಿನಲ್ಲಿ 76-78 ರ್ಯಾಂಕಿಂಗ್ನಲ್ಲಿದ್ದೀವಿ. ಈಗ 146ಕ್ಕೆ ಬಂದಿದ್ದೀವಿ. ಇದ್ರ ಬಗ್ಗೆ ಕೇಳಿ ಬಿ ಜೆ ಪಿಯವ್ರಿಗೆ ಏನು ಹೇಳ್ತಾರೆ ನೋಡೋಣ. ಯಾರಿಗೆ ನೀವೇ ಅವ್ರನ್ನ ಕೇಳ್ಬೇಕು. ಅವ್ರನ್ನ ಯಾರನ್ನ ಸೆಳೀತಾರೆ ಯಾರಿಗಿಲ್ಲ ನಮಗೇನು ಗೊತ್ತಾಗುತ್ತೆ. ಬಿ ಜೆ ಪಿಯವ್ರು ಯಾರನ್ನ ಯಾವಾಗ ಒಳಗೆ ಕರ್ಕಂತಾರೆ ನಮಗೆ ಗೊತ್ತಾಗಲ್ಲ. ಅವ್ರನ್ನೇ ಕೇಳ್ಬೇಕು ಬಿ ಜೆ ಪಿಯವ್ರು.